ಸೀನಿಯರ್ ಏನು ಕರ್ಕಮ್ಮ ಇಲ್ಲ ಎಲ್ಲ ಬರಲಿ ನಮ್ದೊಂದು ಆಮೇಲೆ ಲಾಸ್ಟ್ ಅಂತ ನಾನು ಭಾಳ ದಿವಸದಿಂದ ಸಕ್ರಿಯವಾಗಿರಲಿಲ್ಲ. ಈ ವಾರಕ್ಕೊಂದ್ಸರಿ ಬರ್ತಾ ಇದ್ದೀನಿ. ನಮ್ಮ ಜನರ ಕಷ್ಟ ಸುಖ ಕೇಳೋದು ಮತ್ತೊಂದು ಮಾಡೋದು ಎಲ್ಲ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಈ ಮನೆ ಗೃಹ ಪ್ರವೇಶ ಮಾಡಿದಾಗ ಚುನಾವಣೆ ಹತ್ರ ಬಂದಿತ್ತು. ನಾವು ಗೃಹ ಪ್ರವೇಶ ಮಾಡಿದ್ವಿ. ಆಗ ನಾವು ಗೃಹ ಪ್ರವೇಶ ಮಾಡೋಕ್ಕೆ ಗೃಹ ಪ್ರವೇಶ ಲೆಕ್ಕದಲ್ಲಿ ಮಾಡಿಬಿಟ್ಟು ಒಳಗೆ ಸೇರಿಬಿಟ್ಟಿದ್ವಿ. ಈ ಕೆಲಸಗಳೆಲ್ಲ ಮುಗಿದಿಲ್ಲ. ಈ ಕೆಲಸ ಎಲ್ಲ ಮುಗಿದ ಮೇಲೆ ತಿರ್ಗಾ ಮನೆ ಗೃಹ ಪ್ರವೇಶ ಅಂತ ದೊಡ್ಡದಾಗ ಮಾಡೋದು ಬೇಡ ಅಂತೇಳಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅಂತೇಳಿ ಅದಕ್ಕೆ ಎಲ್ಲ ಭಗವಂತನ ಆಶೀರ್ವಾದ ಪಡೆದು ನನಗೆ ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ನಾನೇನು ನನ್ನ ಮಗನಿಗೆ ಹೇಳಿ ಮುಖಂಡರುಗಳನ್ನ ಮಾತ್ರ ಕರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನ ಕರೆದಿದ್ದೀವಿ. ಅವರೆಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು. ನೀವು ಎಲ್ಲ ಪತ್ರಿಕೆಯನ್ನು ಸಹಿತ ಬಂದು ಎಲ್ಲ ಪ್ರಸಾದ ಸ್ವೀಕಾರ ಮಾಡಬೇಕು. ನಂದು ವಿನಂತಿ ಇಷ್ಟೇ, ಚುನಾವಣೆ ಬರ್ತವೆ ಹೋಯ್ತು. ನನಗೆ 25 ವರ್ಷ ಆಗಿದೆ MLA ಗಿರಿ. ಬಹುಶಃ 25 ವರ್ಷ MLA ಗಿರಿ ಹೋದರೆ ಅವ್ರು ಯಾರನ್ನೂ ಸಹಿತ ಜನ ಮರ್ತ್ಬಿಟ್ಟಿರೋದೇ ಜಾಸ್ತಿ. ನಾವು ಇನ್ನೂ ಇಷ್ಟು ಹೊಸರಾಗಿದ್ದೀವಿ. ಇವತ್ತು ಎಲ್ಲರೂ ಸಹಿತ ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ಇಷ್ಟು ಜನ ಬಂದಿಲ್ಲಿ ನಮ್ಮ ಜೊತೆ ಸೇರಿಕೊಂಡು ಕುಳಿತುಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಇದ್ದಲ್ಲಿ ಊಟ ಮಾಡೋಣ ಅಂತ ಕೂತಿದ್ದೀವಿ. ನಮಗೆ ನಿಶ್ಚಲಾನಂದ ರಾತ್ರಿ ನಿರ್ಮಲಾನಂದ ಸ್ವಾಮೀಜಿಯವರು ಬಂದು ನಾವು ಇದೊಂದು 3-4 ವರ್ಷದ ಈಚೆಗೆ ಈ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೊದಲು ನಾವು ಪ್ರಪ್ರಥಮವಾಗಿ ಸ್ವಾಮೀಜಿಯವರಿಗೆ ಬನ್ನಿ ಇವತ್ತೊಂದು ಕೇಳಿದ್ವಿ. ಅವರಿಗೆ ಪೂರ್ವ ನಿಯೋಜಿತ ಬೇರೆ ಕಾರ್ಯಕ್ರಮ ಅದಕ್ಕೆ ಇಂದಲೇ ದಿವಸ ಬಂದು ಹೋಗ್ತೀನಿ ಅಂತ ಹೇಳಿದ್ರು. ನನಗೆ ರಾತ್ರಿ 9-8 ಗಂಟೆಗೆ ಬಂದು 9 ಗಂಟೆವರೆಗೆ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡಿ ಮನೆಯಲ್ಲಿ ಪಕ್ಷಭೇದ ಮರ್ತಿ ಎಲ್ಲ ಮುಖಂಡರುಗಳು ಬಂದು ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಈಗ ಎಲ್ಲ ಪಕ್ಷಗಳಲ್ಲೂ ಇರೋರು ನಮ್ಮವರೇ ಗಿರಾಕಿಗಳು. ಅವ್ರ ಗಿರಾಕಿಗಳು ಯಾರಿದ್ದರು? ನಮ್ಮ ಗಿರಾಕಿಗಳೇ ಅವ್ರ ಯಾರೊಬ್ಬರು ಸಹಿತ ನಿಮಗೆ ನಾಗಮಂಗಲ ತಾಲೂಕಿನ ಅನುಭವ ಇದ್ದರೆ ಈಗ ಅವ್ರ ಇಬ್ಬರು ತಲೂ ಇರೋರೇ ನಮ್ಮ ಗಿರಾಕಿ. ಈಗ ನಾನು ಎಲ್ಲ ಮತ್ತೆ ಶಿವರಾಮೇಗೌಡರು ಅಂತಾರೆ. ಈಗ 2 ಪಾರ್ಟಿತಲ್ಲೂ ಇರೋದು. ಈಗ ಇಲ್ಲಿವರೆಗೆ ಶಿವರಾಮೇಗೌಡರು ರಾಜಕೀಯ ಏನು ಅಂತಾನೆ ಕೆಲವರಿಗೆ ಗೊತ್ತಿಲ್ಲ. ಆದರೂ ಶಿವರಾಮೇಗೌಡರು ನಮ್ಮ ನಾಮಂಗಲ ತಾಲೂಕಲ್ಲಿ ರಾಜಕೀಯನೇ ತಂದು ಕೊಟ್ಟರೆ, ಅವರು ಜನಗಳಿಗೆ ತಿಳಿಸ್ಕೊಟ್ಟಾರೆ ಅವರು ಶಿವರಾಮೇಗೌಡರು. ಇವತ್ತು ಶಿವರಾಮೇಗೌಡರನ್ನ ನೆರಳಲ್ಲೇ ಬೆಳೆದವರು ಇವತ್ತು ಶಿವರಾಮೇಗೌಡರಿಗೆ ವಿರುದ್ಧವಾಗಿ ಕೆಲವರು ಜನಗಳು ಇದ್ದಾರೆ. ಕೆಲವರು ಶಿವರಾಮೇಗೌಡರನ್ನ ಆತ್ಮೀಯಾಗಿದ್ದವರು ಇವತ್ತು ಅವ್ರನ್ನ ಬೆನ್ನೆಲುವಾಗಿ ನಿಂತಿದ್ದಾರೆ. ಈಗ ನನಗೆ ನಾನು ಅವ್ರು ಯಾರನ್ನೂ ದೂರಿಸೋದಿಲ್ಲ. ನಾನು ಅವ್ರು ಯಾರನ್ನೂ ದೂರಿಸೋದಿಲ್ಲ. ನಾನು ಸಕ್ರಿಯವಾಗಿಲ್ಲದೆ ಇರೋದೇ ಕಾರಣ ಅವರೆಲ್ಲ ಹಂಗೆ ಆಡೋದು. ನಾನು ಸಕ್ರಿಯವಾಗಿದ್ದರೆ ಅವರೆಲ್ಲೂ ಹೋಗಲ್ಲ. ನಾನು ಸಹಿತ ಬೆಂಗಳೂರಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಬಿಸ್ನೆಸ್ ಮತ್ತೊಂದು ಇವೆಲ್ಲರನ್ನು ತೊಡಗಿಸ್ಕೊಂಡಿದ್ದೇವೆ. ನನಗೂ ಅಲ್ಲೇ ಭಾಳ ಎಲೆಕ್ಷನ್ ಮಾಡಿದ್ದೀನಿ ನಾಗಮಂಗಲ. ಆದ್ದರಿಂದ ಈಗ ನಾನು ಮಾಡ್ಕೊಳ್ಳಿ, ನನ್ನ ಮಗ ಓಡಾಡ್ತಾ ಇದ್ದಾನೆ, ಅವ್ನು ಮಾಡ್ಕೊಂಡಿದ್ದೀನಿ. ನಾನು ಅವನಿಗೂ ಒಳ್ಳೇದಾಗಲಿ ಅಂತ ಮಾಡೋಕ್ಕೋಸ್ಕರ ಕೇಳೋಕ್ಕೋಸ್ಕರ ಚುನಾವಣೆಯಲ್ಲಿ ಹೇಳಿದ್ರಿ ಎಲ್ಲ ಕ್ಷೇತ್ರಾದ್ಯಂತ ಎಲ್ಲ ನಮ್ಮ ಕ್ಷೇತ್ರದನ್ನೆಲ್ಲ ಕರೆದಿ ಹಿಗ್ಗೋದಾಗಿ ಒಂದು ಕಾರ್ಯಕ್ರಮ ಇಲ್ಲ. ಅದೇನಾಯಿತು ಅಂತ ಹೇಳಿದರೆ, ಹೋದ ಸಾರಿ ಚುನಾವಣೆಯಲ್ಲಿ ನಾನು ಪ್ರಪ್ರಥಮವಾಗಿ ಮಾಡಿದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಿಗಿಯಾಗಿ ಇಲ್ಲಿ ಕಟ್ಟಕ್ಕೆ ಬಿಡಲು ನಾನು ಇನ್ನೊಂದು ಸರಿ ಪ್ರಯತ್ನ ಮಾಡಿದ್ದೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿಯವ್ರ ಬಗ್ಗೆ ಭಾಳ ಜನ ತಲೆ ಕೆಡಿಸ್ಕೊಳ್ತಾರೆ. ಆದರೆ ಕರ್ನಾಟಕ ರಾಜ್ಯದ ಪರವಾಗಿ ಬಂದಾಗ ಇಲ್ಲಿ ಲೋಕಲ್ ಸರ್ಕಾರಗಳು ಬಂದು, ಆಮೇಲೆ ಅದಲ್ಲದೆ ಹಳೆ ಮೈಸೂರಿನಲ್ಲಿ ನಮಗೆ ಪಾರ್ಟಿನೇ ಬಲ ಮಾಡಲಿಲ್ಲ. ನನಗೆ ಈ ಪಾರ್ಟಿಗೆ ಸೇರ್ಕೊಂಡಿದ್ದು BJPಗೆ ಬಲವಂತ ಮಾಡಿ ಬಸವರಾಜ ಬೊಮ್ಮಾಯಿಯವರು ಹೇಳ್ಕೊಂಡು ಹೋಗ್ಬಿಟ್ಟು ಹಿಂದಿನ ದಿವಸ ರಾತ್ರಿ ಫೋನ್ ಮಾಡಿದರು. ಫೋನ್ನಲ್ಲಿ ನಡ್ಡಾರವ್ರಿಗೆ ಮಾತಾಡಿಸ್ಬಿಟ್ರು, ಅಲ್ಲೇ ಅಮಿತ್ ಶಾ ಸಾಹೇಬ್ರಿಗೆ ಮಾತಾಡಿಸ್ಬಿಟ್ರು. ಅವರಿಬ್ಬರು 3 ದಿವಸಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ರು. ಅವರಿಬ್ಬರಿಗೂ ತಗೊಂಡೋಗಿ ನನ್ನ ಅಡ್ಬಿಟ್ಟಿಸ್ಬಿಟ್ಟು ನನಗೆ ಹಾರ ಹಾಕ್ಸ್ಬಿಟ್ಟು ಹಿಂಸೆ BJPಗೆ. ನಾನು ಮೋದಿಯವ್ರ ಮೇಲೆ ಏನೋ ನಡೀತದೆ ಅಂತ ನೋಡಿದೆ. ಇಲ್ಲಿ ನಾಗಮಂಗಲ ತಾಲೂಕಲ್ಲಿ ಮೋದಿಯವ್ರದ್ದು ಯಾವ ಇದು BJPದು ಸ್ವತಃ ಇಲ್ಲ. ಅದಕ್ಕೋಸ್ಕರಲೇ ನಮಗೆ ಬೇಡ ಅಂತೇಳಿ ನಾನು ಕಾಂಗ್ರೆಸ್ಗೆ ಮತ್ತೆ ಕಾಂಗ್ರೆಸ್ ಬೇರೆ ಬೇರೆ ಕಾರಣದಿಂದ ನಾನು ಎಲ್ಲ ಪಕ್ಷಕ್ಕೂ ಹೋಗುವಂಥ ಪರಿಸ್ಥಿತಿ. ಸರ್, ಇವತ್ತಿನ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ನಾವು ಕಾಂಗ್ರೆಸ್ನಲ್ಲಿ ಇರ್ತೀವಿ, ಕಾಂಗ್ರೆಸ್ನ ಜೊತೆಗೆ ಹೋಗ್ತೀವಿ. ಕಾಂಗ್ರೆಸ್ಸಿನ ಸರ್ಕಾರದ ಜೊತೆ, ಸರ್ಕಾರದ ಪಕ್ಷದ ಜೊತೆ ನಮ್ಮ ಒಡನಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಭರವಸೆ ಕೊಡ್ತೀನಿ. ನಾನು ಸಕ್ರಿಯವಾಗಿ ವಾರಕ್ಕೆ 1 ಸಾರಿ ಇಲ್ಲರಿ, 2 ಸಾರಿ ಇಲ್ಲರಿ, 3 ಸಾರಿ ಇಲ್ಲರಿ ಬಂದು ಜನದ ಕಷ್ಟ ಸುಖ
ತಾವು ಸಂಸದರಾಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಆಗುಹೋಗುಗಳೆಲ್ಲ ನಾಡಿಗಳೆಲ್ಲ ಇದೆ. ಆದರೆ ಯಾಕೆ ನಾಗಮಂಗಲದಲ್ಲಿ ನೀವು ವಿನಾಕಾರಣ ಕಡಿಮೆ ಮಾಡ್ತೀವಿ? ನನಗೆ ನಂದು ಅಲ್ಲಿ ಏಜು ಆಯಿತು, ಅಲ್ಲಿ 70 ವರ್ಷ. ಈಗ ನಾನು ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನನಗೆ ನಾಡೋಜ ಹಂಪ ನಾಗರಾಜರು ಭಾಳ ದುರೀಣರು, ಭಾಳ ಈ ದೇಶ ಈ ರಾಜ್ಯ ಕಂಡಂಥ ಮುಖಂಡರು, ಸಾಹಿತಿಗಳು ಅವರು ಅವರ ಅಧ್ಯಕ್ಷತೆಯಲ್ಲಿ ನನ್ನ ಪುಸ್ತಕ ರಾಮೇಗೌಡರು ಎಲ್ಲೆಲ್ಲೋ ಇದ್ದಾರೆ. ರಾಮೇಗೌಡರು ಬರ್ರಿ, ಇವರು ಒಬ್ರು ಕಾರಣಕರ್ತರು ನನ್ನ ಪುಸ್ತಕ ಬರ್ರಿ ಭಗವಾನ್ ಇವರೆಲ್ಲ ಪುಸ್ತಕ ಬರೀಲೇಬೇಕು ಅಂತೇಳಿ ನಾಡೋಜ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ಭಾಳ ಭರ್ಜರಿಯಾಗಿ ಒಂದು ಪುಸ್ತಕ ನಾವು ಇಲ್ಲೂ ಒಂದು ಕಾರ್ಯಕ್ರಮನ ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಹುಟ್ಟಿದಬ್ಬನ. ನಾನು ಸಕ್ರಿಯವಾಗಿ ನನಗೆ ಚುನಾವಣೆ ಮುಖ್ಯ. ಜನಗಳ ಜೊತೆ MLA ಆಗಿದ್ದೀನಿ, BDA ಚೇರ್ಮನ್ ಆಗಿದ್ದಾಗ ನಾನು ಯಾವ ಮಂತ್ರಿಗೂ ಕಡಿಮೆ, ಹೌಸಿಂಗ್ ಬೋರ್ಡ್ ಮೆಂಬರ್ ಚೇರ್ಮನ್ ಆಗಿದ್ದಾನು ಅವ್ರು ಸರ್ಕಾರದಲ್ಲಿ ನಾನು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಿದರೆ ಗೆರೆ ಹಾಕಿದ್ರೆ ದಾಟ್ತಾರೆ, ಆ ಮಟ್ಟದಲ್ಲಿ ವಿಶ್ವಾಸ. ಈಗ ಕಾಂಗ್ರೆಸ್ನಲ್ಲಿ ಇದ್ದೀವಿ ನಮಗೂ ಎಲ್ಲ ಸೇರಿ ಇವತ್ತು ನಾವು ಅಧ್ಯಕ್ಷರು ಪಾರ್ಟಿ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನನಗುದಿಲ್ಲ. ಆದರೆ ನಮ್ಮ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತೆಲ್ಲ ಕಡೆಯೂ ಸಹಿತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ನೋಡ್ತಾರೆ. ಅಪೋಸಿಷನ್ ಪಾರ್ಟಿಯವರು BJP ಅವರು ಬೆಳೆದರು ಬೈಯದೇ ಅವರಿಗೆ ಇರ್ತಕ್ಕಂಥ ಅವ್ರದ್ದೇ ಆದಂಥ ಮುಂದಿನ ನಡೆ ಏನಾದರೂ ನಿಮ್ಮ ಮಗವ್ರಿಗೆ ಏನಾದರೂ ಅವಕಾಶ ಇದೆಯಾ ಸರ್? ಇಲ್ಲ, ನಾನಿಲ್ಲಿ ಚುನಾವಣೆಗೆ ನಿಲ್ಲಬೇಕು ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲ. ನಾನು ಜನದ ಜೊತೆ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ. ಈಗ ಜನ ನನ್ನ ಯಾರು ಕೈ ಬಿಟ್ಟಿಲ್ಲ, ನಾನು ಜನ ಕೈ ಬಿಟ್ಟಿದ್ದೆ. ನನ್ನನ್ನು ಯಾರು ಜನ ಬಿಟ್ಟಿಲ್ಲ. ಈಗ ಕೆಲವು ಲೀಡರ್ಗಳು ಆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ಹೋಗ್ತಾರೆ, ಜನ ಹೋಗಲ್ಲ. ಇವತ್ತು ನಾನೇನಾರ ಮೈ ಕೊಡಿ ನಿಂತ್ಕೊಂಡ್ರೆ ಇಲ್ಲೇ ಉಳ್ಕೊಂಡ್ರೆ, ಇಲ್ಲೇ ನಾನು ಇವತ್ತಿಂದ ವಾರದಲ್ಲಿ 4 ದಿವಸ ಉಳ್ಕೊಂಡು ಎಲ್ಲ ನಾನು ಬೆಂಗಳೂರು ಚೆಂಗ್ಲು ಬಿಟ್ಟುಬಿಟ್ಟು ಇಲ್ಲಿ ಉಳ್ಕೊಂಡ್ರೆ ಒಂದು ಆಟ ಆಡ್ಬಿಡ್ತೀನಿ. ನನಗೆ ಎಚ್ಚರಿಕೆ ಕೊಡ್ತೀನಿ, ಕೂತ್ಕೊಳ್ಳೋಣ. ಬಟ್ ನಾಗಮಂಗಲ ತಾಲೂಕಿನಲ್ಲಿ ನನಗೆ ಗುರ್ತನ್ನ ಹಿಂಗೆ ಮುಂದುವರಿಸ್ತೀನಿ. ಬಟ್ ನಾನು ನಂಬ್ಕೊಂಡಿರ್ತಕ್ಕಂಥ ಜನ ಇವ್ರಿಗೆ ಕತ್ಕೋದ್ರು ಸಹಿತ ಬೇರೆಯವ್ರ ಮನೆಗೆ ಹೋಗಲ್ಲ. ಎಲ್ಲ ಬೇಕವರು ಇವರು ಯಾರು ಹೊರಗಡೆ ಇವರು ಶಿವರಾಮೇಗೌಡರು ಭಕ್ತರುಗಳು. ಇವರು ಅವ್ರು ಯಾರು ಕಾಂಗ್ರೆಸ್ ಬೇರೆ ಲೀಡರ್ಗಳು ಪಾರ್ಟಿ ಬಿಟ್ಬಿಟ್ಟು ನಾವು ಕಾಂಗ್ರೆಸ್ ಪಾರ್ಟಿ ಒರಿಜಿನಲ್ ಕಾಂಗ್ರೆಸ್, ನಾವೇ ಕಾಂಗ್ರೆಸ್ ಕಟ್ಟಿದ್ದು. ಇಲ್ಲಿ ಯಾರ್ಯಾರೋ ಬಂದು ಸೇರ್ಕೊಂಡು ಏನೇನೋ ಮಾಡ್ತಾವ್ರೆ, ಚಿಂತೆ ಇಲ್ಲ. ಈಗ ಅವರು ನಮ್ಮ ಲೀಡರ್ಗಳಾಗಿದ್ದಾರೆ. ಇವತ್ತು ಇವ್ರು ಇರ್ತಕ್ಕಂಥವ್ರು ರಾಮೇಗೌಡರು 25 ವರ್ಷ ಆಯಿತು. ಇಲ್ಲಿ ನಮ್ಮ ಮಂಜೇಗೌಡರು, ನಾವೆಲ್ಲ ಇಲ್ಲಿ ನಮ್ಮ ಚೆನ್ನಪ್ಪನವರು, ಇವರೆಲ್ಲರೂ ಸಹಿತ ಇದೊಂದೇ ಟೀಮ್ ಅಲ್ಲ. ಇಡೀ ನಾಗಮಂಗಲದಲ್ಲಿ ನಾನು ಯಾರ ತಲೂ ₹5 ಇದುವರೆಗೂ ಲಂಚ ಕೈ ಹಾಕಿ. ನನ್ನ ಕಾಲದಲ್ಲಿ ಅಧಿಕಾರಿಗಳು ಗಡಗಡ ನಡುತ್ತಿದ್ರು. ಈಗ ಯಾವ ಆಫೀಸ್ಗೆ ಹೋದ್ರು ಒಬ್ಬರು ದುಡ್ಡಿಲ್ಲದೆ ಕೆಲಸಗಳಾಗೋದಿಲ್ಲ. ನಾನು ಚಲರಾಜಸ್ವಾಮಿಯವ್ರಿಗೆ ಹೇಳಿದ್ರೆ ಇದು ಬಂದೋಬಸ್ತ್ ಮಾಡಿ, ಅವ್ರಿಗೂ ಪಾಪ ರಾಜ್ಯ ಮಟ್ಟದಲ್ಲಿ ಓಡಾಡಬೇಕು, ಅವ್ರಿಗೂ ಬಿಸಿ, ಆದ್ದರಿಂದ ಆಗಿಲ್ಲ. ಅವರು ಮಾಡಿದರೆ ಆಯ್ತದೆ, ಅವ್ರು ಮುಂದಕ್ಕೆ ಇನ್ನೇನಾರ ಕ್ರಮ ತಗೋಬೋದು ಅಂತ ಅನ್ಕೊಂಡು ಲೋಕಲ್ ಬಾಡಿ ಚುನಾವಣೆಗಳಿಗೆ ನೋಡೋಣ. ಇನ್ನು ಪ್ರಯತ್ನ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಲ್ಲ, ಅವಕಾಶ ನಿಮ್ಮ ಆಸೆ, ನಿಮ್ಮ ಸಪೋರ್ಟ್ ಇರಲಿ. ಎಲ್ಲ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು